ಸಿನಿ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಮನ್ವಿತಾ? ಬೆಂಗಳೂರು ಬಂದೆ, ಆಡಿಷನ್ ಮಾಡಿದೆ, ಆಡಿಷನ್ ಕ್ರ್ಯಾಕ್ ಆಯಿತು ಆ್ಯಂಡ್ ಮನೇಲಿ ಒಂದು ಸ್ವಲ್ಪ ಬೇಡ ಅನ್ನೋ ಥರದಲ್ಲೆಲ್ಲ ಆಯಿತು. ಬಿಕಾಸ್ ಇಟ್ಸ್ ನಾಟ್ ಎನ್ ಈಸಿ ಇಂಡಸ್ಟ್ರಿ ಅಲ್ವಾ, ಇಲ್ಲಿ ಬರೋದು ಫಸ್ಟ್ ಸಿನಿಮಾ ಹೌದು, ಬರೋದು ಹೆಂಗೋ ಬರ್ತೀವಿ, ಅದಾದ್ಮೇಲೆ ಅದೊಂಥರ ಚಕ್ರವ್ಯೂಹ ಥರ. ಒಂದ್ಸತಿ ಒಳಗೆ ಬಂದ್ಮೇಲೆ ಅದನ್ನ ಬೇಯಿಸಿ ಹೊರಗೆ ಬರೋದಿದೆಯಲ್ಲ, ಹೊರಗೆ ಬರೋ ಇದೇ ಇಲ್ಲ ಅಂತ ಅನ್ಕೊಂತೀನಿ. ಇಟ್ಸ್ ಲೈಕ್ ಸಿನಿಮಾ ಇಂಡಸ್ಟ್ರಿ, ಅದ್ರ ಜೊತೆಗೆ ಒಂದು ಆಲ್ಟರ್ನೇಟ್ ಥರ ಬೇರೆ ಬೇರೆ ನಾವು ಕಂಡ್ಕೋಬೋದು. ಕೆಂಡಸಂಪಿಗೆ ಇಟ್ಸ್ ಅ ವೆರಿ ಸ್ಪೆಷಲ್ ಸಿನಿಮಾ ಬಿಕಾಸ್ ನನ್ನ ನ್ಯಾಚುರಲ್ ಪರ್ಸ್ನಾಲಿಟಿನ ಆ ಏಜಲ್ಲಿ ಅದೇನು ಒಂದು ತುಂಟತನ ಇತ್ತು ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ಮನ್ವಿತಾ, ಈಗ ನಾವು ಯಾವ ಕಡೆ ಹೋಗ್ತಾ ಇದೀವಿ? ಸೊ ದಿಸ್ ಇಸ್ ಮೈ ಫೇವ್ರೆಟ್ ರಿಕವರಿ ಸ್ಪೇಸ್ ಆ್ಯಕ್ಚುಲಿ. ನಾನು ಜಿಮ್ ಆದಮೇಲೆ ಒಂದು ಸ್ವಲ್ಪ ಸ್ವಿಮ್ ಎಲ್ಲ ಮಾಡ್ತೀನಿ. ಓ, ಅದಾದಮೇಲೆ ನಾಟ್ ಅ ಗುಡ್ ಸ್ವಿಮ್ಮರ್ ಬಟ್ ಐ ಕ್ಯಾನ್ ಮ್ಯಾನೇಜ್. ನಮ್ಮ ಅಲ್ಲಿ ಯೋಗ ಸೆಷನ್ಗಳು ನಡೀತಾ ಇದೆ. ಇಲ್ಲಿ ಒಂದು ಸೋನಾ ಆ್ಯಂಡ್ ಸ್ಟೀಮ್ ರೂಮ್ ಕೂಡ ಇದೆ. ಸೊ ಅಲ್ಲಿ ನಾನು ಸೋನಾ ಎಲ್ಲ ಮಾಡ್ತಾ ಇರ್ತೀನಿ. ಆ್ಯಂಡ್ ಮಕ್ಕಳದಲ್ವಾ? ಹಾಂ, ಕಿಡ್ಸ್ ಸ್ಕೂಲ್. ಕ್ಯಾಂಪಸ್ ಚೆನ್ನಾಗಿದೆ. ಸೊ ವರ್ಕೌಟ್ ಆದ್ಮೇಲೆ ಒಂದು ಸ್ವಿಮ್ಮಿಂಗ್ ಸೆಷನ್ ಇದ್ದಾಗ ಒಳ್ಳೆ ರಿಕವರಿ ಅಲ್ವಾ? ಹೌದು, ಗ್ರೀನರಿನೂ ಇದೆ. ಹೌದು ಅಲ್ವಾ? ಒನ್ ಆಫ್ ದ ಬೆಸ್ಟ್ ಸ್ಪೇಸಸ್, ಐ ಥಿಂಕ್ ಒನ್ ಆಫ್ ದ ಹೌ ಡು ಐ ಪುಟ್ ಇಟ್, ನಾನು ಇಲ್ಲಿ ತನಕ ಇದ್ದಿರೋ ಜಾಗದಲ್ಲಿ ತುಂಬಾ ಕಂಫರ್ಟ್ ಕೊಟ್ಟು ನನಗೆ ಒಂದು ಒಳ್ಳೆ ವೈಬ್ ಕೊಡೋ ಒಂದು ಜಾಗ. ಓಕೆ. ಸೊ ಸ್ವಿಮ್ ಎಲ್ಲ ಅಂದರೆ ಸ್ಪೋರ್ಟ್ಸ್ ಪರ್ಸನಾ ನೀವು? Sports, yeah, I love sports. In fact, I love playing cricket, I love playing TT, I love playing badminton. ಹೌದಾ? ಓಕೆ. ಸ್ಕೂಲ್ ಕಾಲೇಜಸ್ ಅಲ್ಲಿ ಏನಾದರೂ? ಇಲ್ಲ, ಅನ್ಫಾರ್ಚುನೇಟ್ಲಿ till school, I mean, I used to love sports. ಅಂದ್ರೆ ಹೇಗಿರ್ತಿತ್ತು ಅಂದ್ರೆ ನನಗೆ ಆ ರನ್ನಿಂಗ್ ರೇಸಲ್ಲಿ ನಾನು ಫಸ್ಟ್ ಬರ್ತೀನೋ ಇಲ್ವೋ ಸೆಕೆಂಡ್ರಿ, ಬಟ್ ಐ ಜಸ್ಟ್ ವಾಂಟೆಡ್ ಟು ಬಿ ಅ ಪಾರ್ಟ್ ಆಫ್ ಇಟ್. ಪಾರ್ಟಿಸಿಪೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಅಲ್ವಾ? ಬಟ್ ಈಗ ಟೈಮ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಐ ಬಿಕಮ್ ಬೆಟರ್ ವಿತ್ ಮೈ ಸ್ಕಿಲ್ಸ್ ಅಂತ ಅನ್ಕೊಂತೀನಿ. ಎಸ್ಪೆಷಲಿ ಬ್ಯಾಡ್ಮಿಂಟನ್ ಆಗಲಿ ಅಥವಾ TT ಆಗಲಿ ಆರ್ ಮೇ ಬಿ ಕ್ರಿಕೆಟ್ ಆಗಲಿ ನನಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇಲ್ಲೇ ನಮ್ಮ ಕ್ಯಾಂಪಸ್ಸಲ್ಲೇ ಎಲ್ಲ ಇರೋದ್ರಿಂದ ಇಲ್ಲೇ ಆಟ ಆಡ್ಕೊಂಡು ಅಲ್ವಾ, ಟೈಮ್ ಪಾಸ್ ಮಾಡಿಕೊಂಡು. ಓಕೆ, ನಾವು ಭಾಳಷ್ಟು ವಿಷಯಗಳ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಬಟ್ ಆದ್ರೂ ನಿಮ್ಮ ಫ್ಯಾನ್ಸಿಗೂ ಕ್ಯೂರಿಯಾಸಿಟಿ ಇರುತ್ತೆ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಅದನ್ನು ನೀವೇ ಮತ್ತೆ ಹೇಳಿದಾಗ, ನಿಮ್ಮ ಜರ್ನಿನ ನೀವೇ ಹೇಳಿದಾಗ ನಾವು ಒಂದಿಷ್ಟು ಕ್ವಶನ್ಸ್ ರೈಸ್ ಮಾಡ್ಬೋದು. ಹೇಳ್ತೀರಾ ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು? ನಿಮ್ಮ ಸಿನಿ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಮನ್ವಿತಾ? ಅದೇ ನಾನು ಆವಾಗ ಹೇಳಿರೋ ತರ ಕೆಂಡಸಂಪಿಗೆ ನನಗೆ ಆಫರ್ ಬಂತು. ನಾನು ಇದ್ದಾಗ ಸೊ ಒಬ್ರು ಸೂರಿ ಸರ್ ಜೊತೆ ಒಬ್ರು ಫ್ಯಾಷನ್ ಡಿಸೈನರ್ ಒಬ್ರು ಕೆಲಸ ಮಾಡ್ತಾ ಇದ್ರು. ಸೊ ಅವರು ಸಚಿನಾ ಹೆಗ್ಗಾರ್ ಅಂತ, ಅವರು ಸ್ಟೈಲಿಸ್ಟ್ ಕಮ್ ಡಿಸೈನರ್, ತುಂಬ ಸೀನಿಯರ್ ಡಿಸೈನರ್ ಅವರು. ಆ್ಯಂಡ್ ಶಿ ಇಸ್ ಮೋರ್ ದೆನ್ ಅ ಡಿಸೈನರ್ ಆ್ಯಕ್ಚುಲಿ, ತುಂಬ ಸ್ಮಾರ್ಟ್ ಆ್ಯಂಡ್ ವೆರಿ ವೆಲ್ ರೆಡ್ ಇನ್ ಆಲ್ ಆಫ್ ದ್ಯಾಟ್. ಸೊ ಅವ್ರು ನನಗೆ ರೆಫರ್ ಮಾಡಿದರು ಸೂರಿ ಸರ್ಗೆ. ಸೊ ನಂದಗೋಪಾಲ್ ಅಂತ ಒಬ್ಬರು ಸರ್ ಜೊತೆ ಇನ್ನೊಬ್ರು ಅಸೋಸಿಯೇಟ್ ಡೈರೆಕ್ಟರ್ ಒಬ್ರು ಇದ್ರು. ಸೊ ಅವರು ಇನಿಷಿಯಲ್ ಬಿಗ್ ಬಾಸ್ದು ವಾಯ್ಸ್ ಎಲ್ಲ ಅವರೇ ಕೊಟ್ಟಿದ್ದು. ಸೊ ಅವ್ರು ರೇಡಿಯೋ ಸಿಟಿನಲ್ಲಿದ್ದರು. ಹಾಗೆ ಅವ್ರು ಬೇರೆ ರೇಡಿಯೋ ಸ್ಟೇಷನ್ ಇರೋರೆಲ್ಲ ಒಂದಿರುತ್ತಲ್ವಾ, ಕನೆಕ್ಷನ್ ಇರುತ್ತೆ. ದೇ ಆಲ್ ಹ್ಯಾವ್ ಒನ್ ವಾಚ್, ಲೈಕ್ ಯಾರು ಹೂ ಇಸ್ ಡೂಯಿಂಗ್ ಗುಡ್ ಅಂತ, ಎಸ್ಪೆಷಲಿ ರೀಜ್ನಲ್ ರೇಡಿಯೋ ಸ್ಟೇಷನ್ಗಳಲ್ಲಿ ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಥರದಲ್ಲೆಲ್ಲ ಇದ್ದಾಗ ಅವ್ರು ನನ್ನ ಫೋಟೋಸ್ಗಳು ಅದು ಇದು ನಾನು ಹೇಳಿದೆ, ನನ್ನ ಕಲೀಗೊಬ್ರು ಫೋಟೋಸ್ ಎಲ್ಲ ಹೌದು ಸರ್ಕ್ಯುಲೇಟ್ ಮಾಡ್ತಾಯಿದ್ರು ಅನ್ನೋ ಥರದಲ್ಲಿ. ಹಾಗೆ ಬೆಂಗಳೂರು ಬಂದೆ, ಆಡಿಷನ್ ಮಾಡಿದೆ, ಆಡಿಷನ್ ಕ್ರ್ಯಾಕ್ ಆಯಿತು ಆ್ಯಂಡ್ ಮನೇಲಿ ಒಂದು ಸ್ವಲ್ಪ ಬೇಡ ಅನ್ನೋ ಥರದಲ್ಲೆಲ್ಲ ಆಯಿತು. ಅಪ್ಪನ ಪರ್ಮಿಷನ್ ಇತ್ತಾ? ಅಪ್ಪ ವಾಸ್ ವೆರಿ ಸಪೋರ್ಟಿವ್. ಅಪ್ಪಂಗೆ ನನ್ನ ಪಪ್ಪ ಅಂತ ಕರೀತಾ ಇದ್ದಿದ್ದು. ಸೊ ಪಪ್ಪ ತುಂಬಾ ಸಪೋರ್ಟ್ ಮಾಡೋರು. ಆ್ಯಂಡ್ ಮೊದಲು ಚಿಕ್ಕ ವಯಸ್ಸಿಂದನೂ ನಾನು ಡಿಬೇಟ್ ಸ್ಕ್ರಿಪ್ಟಿಂದ ಹಿಡಿದು ನಾನು ಒಂದು ಫ್ಯಾನ್ಸಿ ಡ್ರೆಸ್ಗೆ ಹೋಗ್ತೀನಿ ಅಂದ್ರೂ ಮನೇಲಿ ಒಂದು ಸ್ಕ್ರಿಪ್ಟ್ ಬರೆಯೋದು, ಅದಕ್ಕೆ ಏನು ಪ್ರಿಪ್ರೇಷನ್ ಬೇಕು, ಇಬ್ರು ಇನ್ವಾಲ್ವ್ ಆಗಿರೋರು. ಅಪ್ಪ ಅಮ್ಮ ಇಬ್ರು ಇನ್ವಾಲ್ವ್ ಆಗಿರ್ತಾ ಇದ್ರು ಎಲ್ಲದ್ರಲ್ಲೂ. ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತ ಹೇಳಿದಾಗ ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ನನ್ನ ಕಳ್ಸಕ್ಕೆ. ಓಕೆ, ಸಿನಿಮಾಗೆ ಸೈ ಅಂದ್ರೆ ಅವರು? ಸಿನಿಮಾಗೆ ಅವ್ರಿಗೆ ಸೈ ಅಂತ ಹೇಳಿದ್ರೆ ಅದೇನು ಇನ್ಸ್ಟೆಂಟ್ ಡಿಸಿಷನ್ ಅಲ್ಲ, ಬಟ್ ಅದರಲ್ಲೂ ಒಂದು ಸ್ವಲ್ಪ ಸ್ಟ್ರಗಲ್ ಎಲ್ಲ ಇತ್ತು. ಆಲ್ ಆಫ್ ದಟ್ ಟು ಕನ್ವಿನ್ಸ್
ಬಿಕಾಸ್ ಇಟ್ಸ್ ನಾಟ್ ಅನ್ ಈಸಿ ಇಂಡಸ್ಟ್ರಿ ಅಲ್ವಾ. ಇಲ್ಲಿ ಬರೋದು ನಿಮ್ಮ ಫಸ್ಟ್ ಸಿನಿಮಾ. ಹೌದು, ಹೇಗೆ? ಬರೋದು ಹೆಂಗೋ ಬರ್ತೀವಿ, ಅದಾದ್ಮೇಲೆ ಅದೊಂಥರ ಚಕ್ರವ್ಯೂಹ ಥರ. ಒಂದ್ಸತಿ ಒಳಗೆ ಬಂದ್ಮೇಲೆ ಅದನ್ನ ಬೇಯಿಸಿ ಹೊರಗೆ ಬರೋದಿದೆಯಲ್ಲ, ಹೊರಗೆ ಬರೋ ಇದೇ ಇಲ್ಲ ಅಂತ ಅನ್ಕೊಂತೀನಿ. ಇಟ್ಸ್ ಲೈಕ್ ಸಿನಿಮಾ ಇಂಡಸ್ಟ್ರಿ. ಅದ್ರ ಜೊತೆಗೆ ಒಂದು ಆಲ್ಟರ್ನೇಟ್ ಥರ ಬೇರೆ ಬೇರೆ ನಾವು ಕಂಡ್ಕೋಬೋದು. ಬಟ್ ಒಂದ್ಸತಿ ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಒಂದ್ಸತಿ ನೀವು ಒಂದು ರೆಕಗ್ನೈಸ್ ಆದ್ರಿ ಅಂತ ಅನ್ಕೊಳ್ಳಿ. ಸೊ ಆವಾಗ ನಿಮಗೆ ಒಂದು ಪ್ಯಾಷನ್ ಬಂದ್ಬಿಡುತ್ತೆ ದಟ್ ಓಕೆ ಇನ್ನೂ ಏನೋ ಮಾಡಬೇಕು, ಜನರಿಗೋಸ್ಕರ ಏನೋ ಮಾಡಬೇಕು, ಜನರಿಗೋಸ್ಕರ ಏನೋ ಒಂದು ಮಾಡಬೇಕು, ಈ ಥರದ್ದು ಒಂದು. ಕೆಂಡಸಂಪಿಗೆ ನಂತರ ಕೆಂಡಸಂಪಿಗೆ ಇಸ್ ಅ ವೆರಿ ಸ್ಪೆಷಲ್ ಸಿನಿಮಾ ಬಿಕಾಸ್ ನನ್ನ ನ್ಯಾಚುರಲ್ ಪರ್ಸ್ನಾಲಿಟಿನ ಆ ಏಜಲ್ಲಿ ಅದೇನು ಒಂದು ತುಂಟತನ ಇತ್ತು ಅದೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆ ಇನ್ನೋಸೆನ್ಸ್ ಅದೇ ಥರ ರಿಟೇನ್ ಆಗಿದೆ. ಹೌದು. ಸೊ ದಟ್ ವೇ ಒಂದು ಅದು ರಾ ಎನರ್ಜಿ ಅಂತ ಹೇಳ್ತಾರಲ್ವಾ, ಸೊ ಅದು ಸಿನಿಮಾದಲ್ಲಿ ನೋಡೋಕ್ಕೆ ಸಿಕ್ತು. ಐ ಥಿಂಕ್ ದಟ್ ಫಿಲ್ಮ್ ವಿಲ್ ಆಲ್ವೇಸ್ ರಿಮೇನ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಅಂದರೆ ತುಂಬ ಕ್ಯಾಂಡಿಡ್ ಆಗಿ ಆಗಿರೋ ಸಿನಿಮಾ. ಆ ಟೈಮಲ್ಲೆಲ್ಲ ಬ್ಯೂಟಿ ಕಾನ್ಷಿಯಸ್ ಅವೆಲ್ಲ ಏನೂ ಇರ್ತಾನೆ ಇರಲಿಲ್ಲ. ಏನೋ ಒಂದು ಮಾಡ್ತಿದ್ದಾರೆ, ಇಟ್ ವಾಸ್ ಲೈಕ್ ಅ ಫನ್ ಜರ್ನಿ. ಏನೋ ಶೂಟ್ ಮಾಡ್ತಿದ್ದಾರೆ, ಕರೆಸಿದ್ದಾರೆ ಮಂಗಳೂರಿಂದ, ಏನೋ ಶೂಟಿಂಗ್ ಎಲ್ಲ ನಡೀತಾ ಇದೆ. ಲೈಕ್ ಓಕೆ ಫೈನ್, ಲೆಟ್ ಮಿ ಗೋ ವಿತ್ ದ ಫ್ಲೋ ಅಂತ ಆಗಿರೋ ಸಿನಿಮಾ ಅದು. ತುಂಬ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿರೋ ಸಿನಿಮಾ. ಯಾಕಂದರೆ ಫಸ್ಟ್ ಸಿನಿಮಾದಲ್ಲೇ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳ ಜೊತೆ ಕೆಲಸ ಮಾಡೋಕ್ಕೆ ಸಿಕ್ತು. ಸತ್ಯ ಹೆಗ್ಡೆ ಸರು, ಸೂರಿ ಸರು, ಹರಿಕೃಷ್ಣ ಸರ್ ಅವರ ಮ್ಯೂಸಿಕ್ ಡೈರೆಕ್ಷನ್ನು, ರಾಜೇಶ್ ನಟರಂಗ ಅವರು ರಾಜೇಶ್ ಅಣ್ಣ ಇದ್ರು. ಆ್ಯಂಡ್ ಲೈಕ್ ಒಳ್ಳೆ ಕಾಸ್ಟಿಂಗ್ ಕ್ರೂ. ಅದ್ರ ನಂತರ ಪ್ರಕಾಶ್ ಬೆಲ್ವಾಡಿ ಸರ್. ಪ್ರಕಾಶ್ ಬೆಲ್ವಾಡಿ ಅವರು ಒಳ್ಳೆ. ಅದ್ರ ನಂತರನೇ ತಕ್ಷಣನೇ ಟಗರು ಸ್ಟಾರ್ಟ್ ಆಯ್ತಾ? ಸೊ ಐ ಥಿಂಕ್ ವಿ ಹ್ಯಾಡ್ ಅ ಕಾಂಟ್ರಾಕ್ಟ್ ಸರ್ ಜೊತೆಗೆ. ಐ ಮೀನ್ ಐ ಹ್ಯಾಡ್ ಅ ಕಾಂಟ್ರಾಕ್ಟ್ ಸರ್ ಜೊತೆಗೆ. ಸೊ ಅವರು ಲಾಂಚ್ ಮಾಡಿ ಆ ಸಿನಿಮಾ ರಿಲೀಸ್ ಎಲ್ಲ ಆಗೋ ತನಕನೂ ನಾನು ಯಾವ ಸಿನಿಮಾನು ಒಪ್ಕೊಳ್ಳೋ ಥರ ಇರಲಿಲ್ಲ. ಸೊ ಆ ಟೈಮಲ್ಲಿ ಒಂದು ರಫ್ ಆಗಿ ಟಗರುದು ಡಿಸ್ಕಷನ್, ಬ್ರೈನ್ ಸ್ಟಾಮಿಂಗ್ ಎಲ್ಲ ನಡಿಬೇಕಾದ್ರೆ ಐ ಯೂಸ್ ಟು ಕಾಂಟ್ರಿಬ್ಯೂಟ್ ಇನ್ ಟರ್ಮ್ಸ್ ಆಫ್ ಐಡಿಯಾಸ್ ಆ್ಯಂಡ್ ಬ್ರೈನ್ ಸ್ಟಾಮಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಸರ್ ಐ ಮೀನ್ ಸಿನ್ಸ್ ಐ ಆಮ್ ಅ ಟೀಮ್, there's something for you ಅನ್ನೋ ಥರ ಇತ್ತು. ಬಟ್ ದಟ್ ವಾಸ್ ನಾಟ್ ಮೈ ಸೆಕೆಂಡ್ ಮೂವಿ. ಮೈ ಸೆಕೆಂಡ್ ಮೂವಿ ವಾಸ್ ಕನಕ, ದುನಿಯಾ ವಿಜಿ ಸರ್ ಜೊತೆಗೆ. ಅದಾದ್ಮೇಲೆ ಥರ್ಡ್ ಮೂವಿ ಚೌಕ, ತರುಣ್ ಸುಧೀರ್ ಅವರ ಒಂದು ಸಿನಿಮಾ, ಅವರ ಡೆಬ್ಯೂ ಡಿರೆಕ್ಷನ್. ಚೌಕದಲ್ಲಿ ಒಂದು ಒಳ್ಳೆ ಸ್ಪೆಷಲ್ ರೋಲ್ ಕೊಟ್ಟರು. ಐ ಥಿಂಕ್ ನಾನು ತರುಣ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಅಪ್ಪ ಐ ಲವ್ ಯು ತರ ಸಾಂಗ್, ಐ ಲವ್ ಯು ಸಾಂಗ್ ಬಂದ ತಕ್ಷಣ ನೆನಪಾಗೋದೆ ಹೌದು ಮಾನ್ವಿತಾ. ಹೌದು, ಅದು ಹೇಗೆ ರಿಜಿಸ್ಟರ್ ಆಗ್ಬಿಟ್ಟಿದೆ ಅಂದ್ರೆ ಓನ್ಲಿ ಒಂದು ವರ್ಗದವರನ್ನಲ್ಲ, ಹೌದು ಎಲ್ಲ ಫ್ಯಾಮಿಲಿ ಪೀಪಲ್ ಅಂದ್ರೆ ಎಲ್ರಿಗೂ ಇಷ್ಟ ಆಗ್ಬಿಟ್ಟಿದೆ. ಹೌದು ಅಲ್ವಾ? ಹೌದು. ಸೊ ಸೆಕೆಂಡ್ ಸಿನಿಮಾ ಆರ್ ಚಂದ್ರು ಅವರು ಡೈರೆಕ್ಟರ್. ಹೇಗಿತ್ತು ಅಲ್ಲಿ ಚೌಕ ಸಿನಿಮಾದಲ್ಲಿ? ನೀವು ಕಾಶಿನಾಥ್ ಅವರು ನಿಮಗೆ ಅಪ್ಪ, ಹೌದು, ನಾವು ಕೇಳಲೇಬೇಕು. ಅವರು ಒಬ್ರು ಲೆಜೆಂಡ್ ಆಕ್ಟರ್. ಸೊ ಹೇಗಿತ್ತು ಅವ್ರ ಜೊತೆ ನೀವು ಆಕ್ಟ್ ಮಾಡುವಾಗ? ಅನುಭವ ಹೇಗಿತ್ತು ನಿಮಗೆ? ಸೊ ಇಂತಹ ಮತ್ತಷ್ಟು ಫ್ಯಾಷನ್ ಸುದ್ದಿಗಳಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.